ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ಶಿಶಿತ ಐತಿ ಅಂತ ನೋಡೋಣ್ರಿ. ಇವಾಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅಲ್ಪ ಚಹಾ ಕೊಡಕತ್ತಾಳ್ರಿ ಅಮ್ಮಗದು. ನಮ್ಮ ಅಪ್ಪ ಮತ್ತು ಫೋನ್ ಹಚ್ಚಿದ್ರು, ಎಲ್ಲಿದ್ದೀವಿ ಇನ್ನೂ ಬರೋಕತ್ತಿ ಏನಿಲ್ಲ ಅಂತೇಳಂದು. ಇಲ್ಲ ತಗೋಪ್ಪ, ನನಗೆ ಆರಾಮಿಲ್ಲ ಏನಿಲ್ಲ, ಇವತ್ತು ನಮ್ಮ ಸೋಫಿಯಾಗ ನೀರು ಹಾಕೋದಿತ್ತು ರೀ, ಅದ್ರ ಸಲುವಾಗಿ ಹೋಗ್ಬೇಕಿತ್ತ. ಮೊದಲೇ ಆರಾಮಿಲ್ಲ ಏನಿಲ್ಲ, ಡಾಕ್ಟ್ರ್ ಮೊದಲು ಇದು ಮಾಡ್ತಾರೆ, ಆಮ್ಯಾಗ ಡಾಕ್ಟ್ರ್ ಮೊದಲೇ ಹೇಳಿ ಕಳ್ಸ್ಯಾರ ಜ್ವರ ಬಂದವು ಹೆಂಗೆ ಬರಲ್ಲ ನಂದು. ಅದಕ್ಕೆ ಹೇಳಿದ್ವ ನೀನು ಹೆಂಗೆ ತಿಳಿದ್ನು ಹಂಗೆ ಮಾಡು ಅಂತೇಳಂದು. ಅಂದರೆ ಇಲ್ಲಿ ತಗೋ ಆರಾಮಾಗಿನ ಮೇಲೆ ಬರ್ತೆ ಅಂತ ಹೇಳಿದೆ. ಆಯ್ತು ಬಿಡು ಹಂಗೆ ಮಾಡು, ರೆಸ್ಟ್ ಮಾಡು ಅಂತಂದ್ರೆ ಹ್ಞೂ ರೀ ಅಂತ ಹೇಳಿದೆ ರೀ. ಅಮ್ಮ ವಾರಕ್ಕೆ ಅಮಾಸೆ ಬಂತನಮ್ಮ ಈಗ. ಹ್ಞೂ ಅಮಾಸೆ ಆಗಿದ ಮೇಲೆ ಬಕ್ರಿ ಹಬ್ಬ ರೀ ಅಲ್ಲನ್ರಿ. ಬಂದೇ ನಮಾಜಿಂದ ಬಂತನ್ರಿ. ಇಲ್ಲಿ ಸಬ್ಬಸ್ಸಿ ತೊಗೊಂಡಿದ್ರಿ, ಇಲ್ಲೇ ಬಂದಲ್ಲೇನ ಹೆಚ್ಚಿಕೊಟ್ಟೆ ಅದನ್ನು. ಉಳ್ಳಾಗಡ್ಡಿ ಚಟ್ನಿ ಒಗ್ಗರಣೆ ಕೊಡ್ತೀವ ಇದನ್ನ. ಸಾಕು ಬಿಡು, ಒಂದು ಬೇಳೆ ಬಂದ್ ಮಾಡಿಬಿಡು, ಅವೇನು ಜಲ್ದಿ ಕುದೀತಾವೆ. ಹಾಂ, ಹೆಸರು ಬೇಳೆ ನಾವು ಹೋದಿಲ್ಲ ಮತ್ತು ಜಲ್ದಿ ಕುಯ್ತಾವ. ಇದ್ರ ಒಂದು ಸ್ವಲ್ಪ ಹಾಕಿದ್ರೆ ಒಂದು ಕುದ್ಬಿಡ್ತಾವೆ. ಆರಿಪ್ಪ ಸಬ್ಬಸ್ಸಿ ಪಲ್ಯ ಮಾಡಾಕತ್ತಿದ್ದ ರೀ. ರೇಷನ್ ಗದ್ದಲ್ ಅಂತ್ರಿಪ್ಪ, ನಮ್ಮ ಆಟೋಣ ಅರ್ದಲ್ರಿ, ಅವ್ರು ಫೋನ್ ಹಚ್ಚಿದ್ರು, ಗದ್ದಲ್ನ ಇದಕ್ಕೆ ಕೇಳಂದು ಅನ್ನೋದ್ರೊಳಗೆ ಅಂತಂದ್ರೆ ಅಮ್ಮ ಸುಸ್ತು ಆಗತ್ತೈತ್ರಿ. ಮತ್ತು ಗದ್ಲು ಇಲ್ಲದ ಒಂದು ಪುಣ್ಯ ರೀಪಲ್ ರೇಷನ್ ಅಂಗ್ಲತ್ತ ಗದ್ಲು ಇರೋದ್ರಿ. ಹೋಗಂಬಾರು ಅಂತೇಳಿ ಕರ್ಕೊಂಡೋದು. ಸಬ್ಬಸ್ಸಿ ಪಲ್ಯ ಮಾಡಕ್ಕೆ ಹಾಕತ್ತಿದ್ರಿ ಈಕೆ. ನಾನು ಮಾಡ್ತೀನಿ ಹೋಗ್ಬಾರು ಅಮ್ಮ ಕರ್ಕೊಂಡಂತೆ. ಹ್ಞೂ ಅಂತಂದು ಹೋದ್ರಿ. ಅಂಬಾರ್ದು ಒಂದು ಕಾರ್ಡ್ ಐತೆ, ನಮ್ಮದು ಒಂದು ಕಾರ್ಡ್ ಐತಿ, ಅದಕ್ಕೆ ಇಬ್ಬರು ಕೂಡ ತೊಗೊಂಬರಕ್ಕೆ ಹೋದ್ರಿ. ಈಗ ನಾನು ಸ್ವಲ್ಪ ಗಂಜಿ ಮಾಡ್ಕೊಂಡು ಗಂಜಿ ಕುಡ್ದೆ ಗುಗಿ ತೊಗೋಬೇಕಂದೆ ರೀ. ಎಣ್ಣೆ ಕಾಯಕ್ಕಿಟ್ಟು ಊಟ ಹಾಕಿ ನೋಡೇ ಇಲ್ಲ ನಾನು. ಆಮೇಲೆ ಕಡೆ ಪೂರ ದಿವ ಎದ್ದಾಗ ನೋಡಕತ್ತಿದ್ರು, ಹವಾ ಎಲ್ಲ ಬರಾಕತ್ತೈತ್ರಿ ಅವಾಗ ರೀ. ತೊಗೊಂಬಂದ್ರು ರೇಷನ್ ರೀ. ಗದ್ದಿದ್ದಲ್ಲನ ಇತ್ತು. ಹಾಂ, ನನಗೂ ಮಕ್ಕಳಂಗಾಗಂತ್ರಿ. ಜಳ ಅದು ಭಾಳ ಭಯಂಕರ ಜಳ ಇದ್ರಿಪ್ಪ. ಅಲ್ಲಿ ಮಾಡಂಗಿಲ್ಲ, ನೀವು ಒಲಿಮ ಮಾಡಿದ್ರೆ ಹಾಕೈತಿ ರೊಟ್ಟಿನ ಕುತ್ಕೊಂಡು. ಅಲ್ಲಿ ಜಳ ಆಗಂಗಿಲ್ಲ ಏನಿಲ್ಲ. ಹಾರಿಪನ್ ಬಿಸಿ ಬಿಸಿ ರೊಟ್ಟಿ ಹಾಕತ್ತು. ಅರ್ಶಿ ಮಜ್ಜಿಗೆ ಮಾಡಕತ್ಲ ರೀ. ಈ ಕಡೆ ತಗೋ ಕೆಳಗ ನೀರು ಮಾಡ, ಮಂದಾಗ ಮಾಡಬೇಡ. ಹ್ಞೂ, ಮಜ್ಜಿಗೆ ಅಂದ್ರೆ ನೀರು ಇರ್ಬೇಕು, ಅಂದ್ರೆ ಅದು ಕುಡಿದ್ರೂ ಹೊಟ್ಟಿಗೆ ಹತ್ತೈತಿ. ಇಲ್ಲ ಅರ್ಶಿ ಗಂಜಿ ಇದನ್ನು ಮಜ್ಜಿಗೆ ತೊಗೊಂಬಂದ್ರಿ. ಆರಿಪ್ಪ ರೊಟ್ಟಿ ತಿನ್ನೋ ತಡಿಬೇವು ಅಂತ ಅನ್ನಕತ್ತಾಳ್ರಿ. ಬ್ಯಾಡ ತಡೆ ಮಜ್ಜಿಗೆನ ಕುಡಿತೀನಿ ಅಂತ ಹೇಳಿದ್ರಿ. ಈ ಕಡೆ ಶಿಫ್ಟ್ ಆದ್ರಿ ನಾವು. ಮತ್ತು ಈ ಕಡೆ ಒಂದು ಸ್ವಲ್ಪ ಗಾಳಿ ಬರೈತ್ರಿಪ್ಪ, ಅಲ್ಲಿ ಭಯಂಕರ ಜಳ ಹೊಡೆ ಹತ್ತಿದ್ರಿ ಅದು. ಅದಕ್ಕೆ ಈ ಕಡೆ ಬಂದ್ಬಿಡ್ತೀನಿ ನಾನು. ಮಜ್ಜಿಗೆ ಮತ್ತು ಯಾರಿಗೆ ಬಾಬಾ ಬಂದಾರನ. ಬಾಬಾಗ ಸುಲ್ತಾನಗೆ, ನಮ್ಮ ಅಮ್ಮಗೆ, ನಮ್ಮ ಬಾವರಿಗೆ ಚಹಾ ಕೇಳಿದ್ರು. ಬಾಬಾ ನಿನಗೆ ಚಾನು ಬರಕತ್ತ ತೊಗೊಂಬರಕತ್ತಾಳ್ರಿ. ಏನು ಮಾಡಕತ್ತಾರ ಇವ್ರಿಬ್ರು ಸೈಲೆಂಟ್ ನಿಂತ್ಕೊಂಬಿಟ್ಟಾರ. ಏನು ಮಾಡಕತ್ತೀರ ರೀಪ್ಪ? ಚಾಡ ಚಚ್ಚಾಕತ್ತೀರಿ? ಯಾರ್ದು? ಆಜುದರ್ದು ಬಾಜುದರ್ದು ಮನೆಯವ್ರದ್ದು ಹೊರಗಿನವ್ರದ್ದು? ಹಾಂ, ಯಾರ್ದು? ನಂದ? ನಂದೇನೈತ್ರಿ ಅಂತ ಚಾಡ ಚುಚ್ಚ ಅಂತ ನಿಂಬೆ ಹಿಂಡಾಕತ್ತೀರ? ಏನು ಮಾಡ್ಬೇಕು? ರಸಗುಲ್ಲ ಮಾಡ್ತೀರಿ? ಹ್ಞೂ ಮಾಡ್ರಿ. ಯಾಕಾಗ ಇದು ಹಲ್ಲಕ್ಕೆ ನುಸಾಕೈತೆ ನಿನಗೆ ಗಂಟ್ಲ? ಹಾಂ, ಯಾಕೆ ನೋವು ಹಾಕೈತೇನು? ಅದು ಗೀಟಾಗೈತೇನೆ. ಅದಕ್ಕೆ ಹಬ್ಬ ಫೋನ್ ಹಚ್ಚ, ಒಂದು ಎಳ್ನೀರು ತೊಗೊಂಬರ್ಲಿ ಅಂತಂದೆ ನಾನು ನಿನಗೆ. ಒಂದು ಎಳ್ನೀರು ತೊಗೋಬೇಕಾಯ್ತಾರಿಪ್ಪ ನೀನು. ಇವರು ರಸಗುಲ್ಲ ಮಾಡಾಕತ್ತಾರಂತ್ರಿ, ಇಬ್ಬರು ಅಕ್ಕ ತಂಗಿ ಕೂಡಿ. ಅದ್ರದ್ದು ರೆಸಿಪಿ ಸೊಕ್ಕು ಮಿನಿ ಕಿಚನ್ ಒಳಗೆ ಬರೈತ್ರಿ. ಪೂರ್ತಿಯಾಗಿ ನೋಡಿರಿ, ಸಪೋರ್ಟ್ ಮಾಡಿರಿ ನಮಗೆ ಫ್ರೆಂಡ್ಸ. ಯಾರು ಹೊಸ್ತಾಗಿ ನೋಡಾಕತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವ್ರು ಮಾಡೋದಕ್ಕೆ ನಮ್ಮ ಮಾತು ಜಾಸ್ತಿ ಆಗತ್ತಾರೆ ಇಬ್ಬರು. ಟೈಮ್ ನೋಡಲ್ಲ ರೀ, ಪೇಸ್ಟ್ ಆಯ್ತು. ಟೈಮ್ ನೋಡಲ್ಲಿ. ಆಸಿಫ್ ಗುಟ್ಟು ಕೊಟ್ಟಿವಾ? ಆಸಿಫ್ ಗುಟ್ಟು ಕೊಟ್ಟೆ? ಪೇಮೆಂಟ್ ಕೊಟ್ಟವನ ಆಸಿಫ ನನಗೆ? ನೀನು 200 ರೂಪಾಯಿ ಕೊಟ್ಟೆ. ಏನು ರಾಪನ್ ಕಡೆ ಕೊಟ್ಟು ಕಳಿಸಿದಾನ ಅಂತ ಮಾಡಿದ್ದೆ ನಾನು.
ಅವ್ರ ಅಪ್ಪನ ಕ್ರಾ ಹಾಡಾಗೈತಿ ಮಗಂದು ಯಾಕೈತಿ ನೋಡ್ಬೇಕು. ಹಾಂ ಮಗ ಶಾನೆ ಹಾಕನ ಅನ್ಸುತ್ತೆ ಸ್ವಲ್ಪ ಪೂರ ಇಲ್ಲ. ರಸಗುಲ್ಲ ಅದ್ದಿದ್ದು ಮಾಡತ್ತ ನೋಡಿ ಹಾಲು ಹೊಡೆದು ಅದೆಲ್ಲ ತಿಕ್ಕಬೇಕ್ರಿ ಅದನ್ನ ಗಸ 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 ಅಂತೇಳಿ ಮಿದ್ದಬೇಕು ಅದನ್ನು ಹಿಟ್ಟು ನಾದ್ಕೊಂತೀವಲ್ರಿ ಹಂಗೆ ಅದಕ್ಕಿನ್ನ ಬಲ ಇದನ್ನು ತಿಕ್ಕಬೇಕು ಹಿಟ್ಟು ಅಂದ್ರೆ ಒಡೆಯಂಗಿಲ್ಲ ಇಲ್ಲ ತಂದ್ರೆ ಒಡೆದು ಬಿಡೋದು ಉಂಡೆ ಕಟ್ಟಿದ್ವಿ ಅಂದ್ರೆ. ನೋಡ್ರಿ ಮಾವಿನ ಹಣ್ಣು ಜಗ್ಗು ತಿಂದಿಲ್ಲ ಈ ಸಲ ಇನ್ನೂ ಸೀಸನ್ ಇಲ್ಲ ಭಾಳ ಅಂದ್ರೆ ಭಾಳ ತಿಂದಿವಿ ಬಿಡ್ರಿಪ್ಪ ಮಾವಿನ ಹಣ್ಣು ಹೋದರ್ಸ ನಾವು. ಬಂದಿದ್ದು ಮೊನ್ನೆ 500 ಅಂತ. 500? ಅಯ್ಯೋ ಎದಕ್ಕೆ ಕೈತಿ 500 600 ಆಮೇಲೆ ಸಸ್ತ ಆಗಿ ಹಾಕವು 500 ಅಲ್ಲ ಆಮೇಲೆ 50 ಹಾಕವು. ಸಸ್ತ 100 ರೂಪಾಯಿ ಕೊಟ್ಟೋಕ್ಕಾರ 150 ರೂಪಾಯಿ ಕೊಟ್ಟೋಕ್ಕಾರ ಆಮೇಲೆ. ಮಸ್ತ್ ಆತು ನೋಡ್ರಿ ಪದೀಗ ಮೈದಾ ಹಿಟ್ಟು ಕಣಕತ್ತವ. 1 ಲೀಟ್ರ್ ಹಾಲಿಂದನೇ ಈಗ ಅದು ಹೊರಗೆ ಮಾರ್ತಾರವ ರಸಗುಲ್ಲ ರಸಮಲೈ ಎಷ್ಟು ಹಾಲು ಬೇಕಾಗಿತ್ತು ಅವ್ರಿಗೆ. ಏನೈತೇನೋ ಇವ ಮಾರ್ತಾರೆ ನೋಡೋರು. ಮೊನ್ನೆ ತೀವ್ರ ತರಿಸಿದ್ರಲ್ಲ ನಾವು ರೋಜೆ ಇದ್ದಾಗಲ್ಲ ರಸಮಲೈ ನಮಗೊಂದು ಇದನ್ನು ತರಿಸಿದ್ರಿ ಅವರು ಡಬ್ಬಿ. 3 ಡಬ್ಬಿ ಇಲ್ಲೇ ಇದ್ದವಲ್ಪ. ಇಲ್ಲೇ ಇದ್ದು ರೀ ಇಲ್ಲೇ ತೊಗೊಂಡಿದ್ರಿ ಮಸ್ತ್ ಇದ್ದು ಬಿಡ್ರಿ ಅದ್ರ ದೊಡ್ಡ ಇದ್ದು ಎಷ್ಟು ಇದ್ದು. ಇವನ್ನ ಹಂಗೆ ಮಾಡಿದ್ರು ದೊಡ್ಡ ಮಾಡ್ತಾನೆ ಸಣ್ಣ ಮಾಡಬೇಡ್ರಿ ಒಂದೊಂದ ಬರೋಲ್ಲ ಎಲ್ಲರಿಗೂ. ಹಂಗೆ ಮಾಡ್ತೀನಿ. ದೊಡ್ಡ ಮಾಡಿಬಿಡ್ರು ಒಂದೊಂದು ಹಾಕಿ ಕೊಟ್ಟರೆ ಚೆಂದ ಕಾಣಿಸ್ತಾವೆ. ಅವ್ರು ತೊಗೊಂಬಂದು ಕೇಸರಿ ಇದ್ದಿಲ್ಲ ಅವು ಏನು ಅವ್ರು ತೊಗೊಂಬಂದ್ರಲ್ಲ ರಸಮಲೈ ಅವು. ಮತ್ತೆ ರಸಮಲೈ ಹಂಗೆ ಇರ್ತೈತಿ ರಸಗುಲ್ಲ ಎರಡು ಸೇಮಾನ ಬಿಡ ಇವ ಎರಡು ಸೇಮ ಕಲರ್ ಚೇಂಜ್ ಹೆಸರು ಚೇಂಜ್. ಅವು ರೌಂಡ್ ಹಾಕಾವು ಇವು ರೌಂಡ್ ಹಾಕಾವು ಚಪ್ಪಟಿ ಹಾಕಾವು. ಅದರಾಗ ಹಾಲಿತ್ತು ಮತ್ತು ಇದ್ರಾಗ ಹೌದಿಲ್ಲ ಅಲ್ಲ ಅದ್ರಾಗ ಹಾಲಿತ್ತು ಇದ್ರಾಗ ಇದು ಹಾಕೈತಿ. ಅದ್ರಾಗ ಹಾಲು ಕಸ್ಟರ್ಡ್ ಮಿಲ್ಕ್ ಮಿಕ್ಸ್ ಮಾಡಿ ಹಾಕಿರ್ತಾರೆ. ಇದ್ರೊಳಗೆ ನಾವು ಸಕ್ರೆ ಪಾನಕ ಮತ್ತು ಅದಷ್ಟೇ ಇರ್ತೈತಿ. ಇದ್ರಾಗ ಹಂಗೆ ಮಾಡ್ಬೇಕಿಲ್ಲ ನೀವು ಹಾಲು ಹಾಕಿ ಬಿಡ್ಬೇಕಿಲ್ಲ. ಅದು ಒಂದ್ಸಲ ಮಾಡತ್ತು ಮತ್ತೊಂದ್ಸಲ. ಹೌದಾ ಈಗ ಮಾಡಿದ್ರೆ ನಾನು ಸಕ್ರೆ ನೀರ ಈಗ ಮಾಡ್ಬೇಕು ಅಲ್ಲ ಹಾಲು ಇದ್ವಲ್ಲ ಅದನ್ನ ಮಾಡ್ಬೇಕಿಲ್ಲ ಅಂದೆ ನಾನು ಚಲೋ ಹಾಕಿತ್ತಾನ ಅಂತಂದು. ಬೇಡ ಒಂದು ಪ್ಯಾಕೆಟ್ ಐತಿ ಸಾಕು ಮತ್ತೆ ಆಗ್ಬೇಕಲ್ಲ. ಇನ್ನೊಂದು ಪ್ಯಾಕೆಟ್ ಐತೆ ಖಾಲಿ ಮಾಡಿದ್ರೆ 2 ಪ್ಯಾಕೆಟ್ ತಂದ್ರನ 3 4 ತಂದಿದ್ರು. ಮತ್ತು ನೀರು ಹಂಗೆ ಮಾಡಿ ರಸಗುಲ್ಲನ ಮಾಡಿ ಹೋಗ್ಲಿ ಕಡೆ ಮತ್ತೆ ಹಾಲು ಭಾಳ ಬೇಕು ರಸಮಲೈಗೆ. ಹೌದು ಬಿಡಬೇಡ 2 ಪ್ಯಾಕೆಟ್ ಬೇಕು. ಸಕ್ಕರೆ ಸ್ವಲ್ಪ ಹಾಕ್ರಿ ಭಾಳ ಹಾಕ್ಬೇಡ್ರಿ ಸ್ವಲ್ಪ ಹಾಕಿದ ಮಾಡಿರಿ ಚಲೋ ಆಕೈತಿ. ಇದು ಯಾರು ಅರಿಶಿಯ ಮಾಡಕತ್ತದ್ಲನ ಏನು ರೆಸಿಪಿನ ಅರಿಶಿಯ ಮಾಡಕತ್ತಾನ ನಾನು ಎಲ್ಲ ಅರಿಶಿಯ ಮಾಡಕತ್ತಿದ್ಲು ಇಬ್ರು ಮಾಡತ್ತೀನಿ. ಇವತ್ತು ಚಲೋ ಮಾತು ಹೇಳಿದ್ದು ನೋಡಿ ಇಬ್ರು ಮಾಡತ್ತೀವಿ ಅಂತೇಳಿ. ಮತ್ತು ಇದು ಮಾಡಕತ್ತಿಲ್ಲ ನೀನು ಅದಕ್ಕೆ ಹೇಳಿದ್ರಿ. ಹಾಂ ರೆಡಿ ಆಯ್ತು ನೋಡುವ ಇದು ರೆಡಿ ಆಯ್ತು ನೋಡಿ ಅರಿಶಿ ಈಗ ತಡಿ ಪಾನಕ ಈಗ ಆತಿದ್ದು ಏನು ನೋಡಂಗಿಲ್ಲ ಅರಿಶಿ ಅಲ್ಲೇ ಬಾ ಈಗ ಹೋಗಂಡೆ ಹೋಗಿ ಅರಿಶಿ ಇನ್ನೊಂದು ಸ್ವಲ್ಪ ಹಿಂಗೆ ಮಾಡಿ ಬೇಡ ಸಾಕು ಹಿಂಗೆ ಇಲ್ಲ ಹಿಂಗೆ ಆಗೈತಿ ಈಗ ಅದ ಇನ್ನೊಂದು ಸ್ವಲ್ಪ ಮಾಡೋಣ ಎಲ್ಲ ಕರೆಕ್ಟ್ ಆಗೈತೆ ತಗೋ ಮತ್ತೆ ಯಾಕೆ ಮಾಡ್ತಿದ್ದಿ ನೋಡೋದಕ್ಕೆ ಸಾಫ್ಟ್ ಆಗೈತೆ. ಈಗ ನೋಡಿ ಚಲೋ ಆಗ್ತದೆ ಈಗ ಹೌದಿಲ್ಲ. ಬಾ ಮತ್ತೆ ಒಂದು ರೂಪಾಯಿ ಈಗ ಹಾಂ ಬಿಡ ಸ್ವಲ್ಪ ಸಕ್ರೆ ಬಾ ಹಾಕ್ಬಿಡ ಅವೇನು ಭಾಳ ಇಲ್ಲ ಏನಿಲ್ಲ. ಚಲೋ ಮಾಡಿ ಅದು ಪಾನಕ ಎದಕ್ಕೆ ಉಪಯೋಗ ಇಲ್ಲ. ಆಮೇಲೆ ಯಾರು ಕುಡಿತಾರ ಸಕ್ರೆ ಪಾನಕ ಮೊದಲ ಬಿಸ್ಲಾಗ ಒಂದ ಗ್ಲಾಸ್ನಷ್ಟು ಅಷ್ಟು ಹಾಕಿ ಕುದಿಸ್ಬಿಡು ಸಾಕು ಬಿಡರ್ಷಿ ಆತ ನೋಡು ಗುಳಿ ಕಟ್ಟಿ ನೋಡು ಉಂಡೆ ಕಟ್ಟಿದ್ರೆ ನಿಂಗೆ ಗೊತ್ತಾಗಿಬಿಡ್ತದೆ. ಕೆಲ್ಸಕ್ಕೆ ಹೋಗಿ ಬಂದೇನವರು ಎಲ್ಲಿ ಹೋಗಿದ್ರಿ? ಹಾಂ ಬಡೆ ಸೊಪ್ಪು ತಿನ್ನಕತ್ತೇನ? ತಿನ್ನು ಬಡೆ ಸೊಪ್ಪು ಬಾಯ್ ಹಂಗೆ ತುಂಬ್ಕೊಳ್ಳೋದ್ರಿ ಅವರು. ಏನು ದೊಡ್ಡರಾಗ್ಬಿಟ್ರೆ ನಮ್ಮ ನೂರ ಮದರ ಕಶಿಸ್ ತಿನ್ನಕತ್ತೇನ? ಹಾಂ ನಮ್ಮ ಅರಿಶಿಯ ಜಗಳ ತೆಗೆದುಬಿಟ್ಟಾಳ್ರಿ. ನಾನು ತಿಕ್ಕೊಂಬರ್ತೀನಿ ನಾನು ಲೋರು ತಿಕ್ಕೊಂಬರಿ ಬರ ಮತ್ತು ಅಡುಗೆನ ಮಾಡ್ಬೇಕು ಬಂದ ಅಂತ ಹೇಳಿದೆ. ಅಡುಗೆ ಮಾಡ್ಬೇಕಂತ ನೀವು ಮಾಡೋ ನಾ ತಿಕ್ಕೊಂಬರ್ತೀನಿ ಅಂತ 1 2 3 ಬುಟ್ಟಿ ಬಾಂಡೆ ಈಗ ಅವು ಅಳಾಕತ್ತಾಳೆ ಏನೈತೆ. ಹಾರಿಪ್ಪ ಹೋಗ್ಬಾ ಮತ್ತು ಹೋಗ್ಕೊಂಬರ್ಬಾ.
ನಮಾಜ್ ಮಾಡಕ್ಕೆ ಹೋದೇನ್ರಿ ಮತ್ತೆ ತಿಕ್ಕಿ ಬ್ಯಾಡ ಅಂತಂದ್ರೆ ತಿಕ್ಕದು ತೊಳೆಯೋದು. ಇದು ನಮ್ಮ ಮಮ್ಮಿ ಗಂಜಿ ಮಾಡ್ಕೊಳ್ತಾರೆ. ಬಿಸಿನೀರು ಕಾದ ನೀರು ಕುಡಿಯಾಕತ್ತೀನಿ ನಾನು. ಅದಲ್ಲ ಗಂಜಿ ಚಲೋ ಮಾಡಿದ್ದಿಲ್ಲ ಮಮ್ಮಿ? ಗಂಜಿ ಚಲೋ ಮಾಡಿದ್ದಿಲ್ಲ ಮನೆ, ಒಂಚೂರು ಉಪ್ಪಾಗಿತ್ತು ಅಷ್ಟೇ. ಹಾಗಾಗಿ ನೀವು ಮಾಡ್ಕೊಳತ್ತೀನಿ. ಇಲ್ಲ ಕೂಡ ಹಂಗೇನಿಲ್ಲ, ಮತ್ತೆ ನೀನು ನಮಾಜ್ ಮಾಡಾಕಿದ್ದೀರಮ್ಮ ಮಾಡಿ ಇಡ್ತೀನಿ. ಇದು ಸುಡ್ಸುಡ್ದಂದ್ರೆ ಆಗ ಆಮೇಲೆ ಇದಾಗಂಗಿಲ್ಲ ಇವ. ಸ್ವಲ್ಪ ಆರ್ತಂದ್ರೆ ಚಲೋ ಆಕೈತಿದಾರಿಪ್ಪ. ಸುಡೋದು ಹೋಗಂಗಿಲ್ಲ ನನಗೆ. ಸುಡೋದ ಕುಡಿಬೇಕು, ಆರ್ದಾಗ ಗಟ್ಟಾಗಿಬಿಡ್ತೈತಿ. ಇವ ಸುಡಿಯಕ್ಕೆ ಇಟ್ಕೊಂಡ್ರಿ ಅದು ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಗಂಜಿ ಉಪ್ಪು ಜಾಸ್ತಿ ಇಡಂಗಿಲ್ಲ. ಉಪ್ಪು ಭಾಳ ಇಡಂಗಿಲ್ಲ. ಅವು ಸ್ವಲ್ಪ ಹಾಕಿ ಕುದಿಯಕ್ಕೆ ಇಟ್ಬೇಕು. ಇದು ಇಲ್ರಿ ಲೆಟ್ರ್ ಅದನ್ನ ಅಲ್ಲಿಟ್ಟೇನಿ. ನಮ್ಮ ಮಾರಿಗೆ ಇಡ್ತಾರೆ ಕೇಳ್ತಾರ ಅಂತೇಳಿ ಅಂದು ಕೆಡಿಸ್ತಾರಂತಲ್ಲ, ನೀರಾಗಿ ಇಟ್ಟು ಬಿಡ್ತೀರಿ. ಅದಕ್ಕೆ ನಾವು ಕಡ್ಡಿ ಪುಡಿ ಯೂಸ್ ಮಾಡಿದ್ರೆ ಆಕೆ ಲೆಟ್ರ್ ಯೂಸ್ ಮಾಡೋದ್ರಿ. ಆಯ್ಕೆ ಒಬ್ಬಕ್ಕೆ ಯೂಸ್ ಮಾಡೋದ್ರಿ ಅದನ್ನು ನಾವು ಕೊಡಂಗೆ ಇಲ್ರಿ. ಈ ಭಾಳ ನೆನ್ಸ್ಕೊಳ್ಳೋದಿತ್ತು ಇವತ್ತು. ನೆಂದಾವಲ್ಲ ಹಿಂಗೆ ನೆನಿಬೇಕು ನಾವು ಹೊಡ್ಯಾಕತ್ತ ನೋಡಿ. ಹಿಂಗೆ ಆಗ್ಬೇಕು ನೋಡಿರಿ. ಕುದಿಬೇಕ್ರಿ ಅದಿನ್ನು ಕುದ್ರಂದ್ರೆ ಸ್ವಲ್ಪ ಚಲೋ ಆಕೈತಿ ಅದು. ಸುಲ್ತಾನ ಏನು ಮಾಡತ್ತೀರಿ? ಮುನ್ನಾನು ಬಂದಾನ. ಎಲ್ಲಿಗಿದ್ರಿ? ಇಲ್ಲಿಗೆ ಇಲ್ಲೇ ಬಂದ್ರಿ. ಅಮ್ಮ ಏನು ಮಾಡತ್ತಿದ್ರಿ? ಬರಾಕತ್ತಾರನ? ಹಾಂ ಚಲೋ ಆಯ್ತು. ಇಲ್ಲೊಂದು ಗಂಜಿ ರೆಡಿ ಆತ್ರಿಪ್ಪ. ಗಂಜಿ ಕುಡ್ದು ಗುಳಿಗೆ ತೊಗೊಂಡ್ಬಿಟ್ನಿ ಅಂತಂದ್ರೆ ಮಕ್ಕಳಲ್ಲಿ ಟೈಮ್ ನಿದ್ದೆ ಬಂದ್ಬಿಡೈತ್ರಿ. ಆಗ ತೊಗೊಂಡಾಗ ಮಕ್ಕಳಕ್ಕೆ ಹೋದ್ರೆ ನಿದ್ದಿನ ಹತ್ತವಲ್ತ್ರಿ. ಇನ್ನು ಎಷ್ಟೋ ಹೊತ್ತು ನಿದ್ದಿನ ಹತ್ತಲಿಲ್ಲ ರೀ. ಜಳ ಅದು ನಿದ್ದಿನ ಬರೋಂಗಿಲ್ಲ. ಅರ್ಶಿ ನೋಡಿ ಎರಡು ಬಾಂಡೆ ತಗೊಂಬಂದಿಟ್ಟು ಹೋದ್ಲು. ಕರ್ಕೊಲಿಲ್ಲ ನಮ್ಮ ಮಾರಿಪ್ಪ ತೊಳ್ಯಾಕ್ರಿ. ನೀನು ಹಂಗೆ ಮಾಡ್ತೀವ ಬರಾಬರಿ ಇಟ್ಟು ಹೋಗಿ ಪಟ ತೊಳ್ಯಾಕೆ ನೀ ಕುಂದಿರ್ಲಿಲ್ಲ. ನೀನು ಕುತ್ಕೊಂಡ್ಬಿಡ್ತೀವಿ ಬಾಂಡೆ ಹೊರಗಿಟ್ಟು. ನಾವಾಗಿದ್ದ ಬಿಡಕಾಕತ್ತೀನಿ ಹೋರಿವ ಅಂತಂದು. ಆದ್ರೆ ಈಗ ಹೋಗಿ ಆಕಿನ ಅಂಗಡಿಗೆ ಹೋಗಿ ಬಂದ್ರಿ. ಮತ್ತು ಅಂಗಡಿಗೆ ಹೋಗೈತೆ. ಅವ್ರು ಉದ್ದಿನ ಬೇಳೆನೂ ತೊಗೊಂಬಾರವ ಅಂತೇನಿ. ತೊಗೊಂಬರಿಲ್ಲ ನೋಡಿ. ನೀನು ಎರಡೋ ಥರ ತೊಗರಿಬೇಳೆ ಹೊತ್ಕೊಂಬಂದಾಡ್ರಿ. ಉದ್ದಿನ ಬೇಳೆ ಇದು ತೊಗರಿಬೇಳೆ ಅಂತ. ಉದ್ದಿನ ಬೇಳೆ ಇಲ್ಲ ತೊಗೊಂಡ್ರೆ ಒಂದು ಗೋಲ್ಡನ್ ಬೇಳೆ ಏನಂತಾರಲ್ಲ ಅಂತ ತೊಗೊಂಡ. ಜವಾರಿ ಬೇಳೆ ಒಂದು ಚೆನ್ನಾಗಿ ಬೇಳೆ ತೊಗೊಂಡ. ನೀ ಹಂಗೆ ಇರ್ಬೇಕು ಹಂಗೆ ಕೊಟ್ರ ಅವ್ರು. ನಿನ್ಗೆ ಉದ್ದಿನ ಬೇಳೆ ಅಂತ ಹೇಳಕ್ಕೆ ಬಂದಿಲ್ಲ ಅಲ್ಲಿ ಹೋಗಿದ ಮೇಲೆ. ಮತ್ತು ಅದಕ್ಕೆ ಅವ್ನು ಕೊಟ್ಟು ಕಳ್ಸ್ಯಾರ ಅವರು. ತಣ್ಣನ ಗಾಯ ಬಿಡ್ತಾ ಛತ್ರಿ ಒಯ್ಲಿಲ್ಲ ನೋಡು ಸುಲ್ತಾನಿಗೆ ಒಯ್ಯಪ್ಪ ಅಂತಂದ್ರೆ. ಮಳೆ ಮಾಡಿಲ್ಲ ಬಿಡು ಮಾಮಿ ಅಂತಂದು ಹೋದ. ಅಯ್ಯವ ಗಾಯ ಬಿಟ್ಟೈತಿ. ತಣ್ಣನ ಗಾಯ ಬಿಡುತ್ತೆ ನೋಡು. ಆಸಿಪರ್ ಅದನ್ನ ಅವ್ನ ಕೈಯಾರ ಕೊಟ್ಟು ಕಳ್ಸುವ. ಆರೀಪ ನೋಡ್ರಿ ನನಗೆ ಬೇಕತ್ತಾಡ್ರಿ. ಕುತ್ಕೊಂಡ್ಬಿಡ್ತೀವಿ ಒಂದು ಮೂಲಿ ಹಿಡ್ಕೊಂಡು. ನೀನು ನಾನು ಹಂಗೆ ಹಾಕಾಯ್ತು ಹಿಂಗೆ ಹಾಕಾಯ್ತು ಅಂತ ಮ್ಯಾಕೆ ಕೆಲಸ ಮಾಡಿ ಹೇಳಿ ನೀನು ಅಂತ ನಿಂತ್ಕೊಂಡು ಆಡ್ರಿ. ಹೇಳ್ರಿ ನೀವು ಹಾಕಿ ಮಸಪ್ರಿ ಹಂಗೆ ಮಾಡಬಾರ್ದು ಆರೀಪ ಅಂತ ಅಂದು. ಹಾಂ ಹಿಂದೆಲ್ಲ ಹಂಗೆ ನೆನಪು ಹಾಕಾಯ್ತವ ಅಂತಂದೆ ನಾನು. ಏನಾಯ್ತು ನೆನಪು ಮಾಡ್ಕೋಬಾರ್ದು ಅಂತಂದ್ರೆ ಮತ್ತು ನಿಮ್ಮ ಮುಂದೆ ಅದು ತೊಡ್ಕೆಲ್ಲದ ಮತ್ತೆ ಯಾರು ಮುಂದೆ ಹೇಳ್ಕೋಬೇಕು ನಾನು? ಹಾಂ ಅವರಪ್ಪ ಒಂದು ಕಾಡಿಸ್ತಾರೆ. ಅವರಪ್ಪ ಒಂದು, ಇವ್ರು ಒಂದು ಕಾಡ್ಸೋದ್ರಿ. ಸಣ್ಣ ಮಗಳು ಒಂಥರ ಕಾಡ್ಸೋದ್ರಿ. ಮತ್ತೆ ಆಯ್ತು ಹೇಳಿ ನಿಮ್ಮ ಮ್ಯಾಕೆ ಕೇಳಂತಾರೆ ನೋಡ್ರಿ ನನಗೆ ಇವ್ರು. ಹೇಳಿ ನೀನು ಕೆಲಸ ಮಾಡಿ ಹೇಳು ಅಂತಂದು ಹೇಳ್ದೇ ಇಲ್ಲ ರೀ. ಪಕ್ಕರೆ ಹೇಳು ರೊಟ್ಟಿ ಮಾಡಿ ಹೇಳು ಅಂತಂದು ಹೇಳ್ದೇ ಇಲ್ಲ. ಕೆಲಸ ಮಾಡಿ ಹೇಳಿ ನೀನು ಕುತ್ಕೊಂಡೆ ಹಂಗೆ ಅಂತ ನೋಡ್ರಿಪ್ಪ. ನೀವು ಹೇಳ್ತೀರಿ ಎರಡು ಮಕ್ಕಳು ನಿಮ್ಮ ಬಂಗಾರ ಇದ್ದಂಗ್ರಿ ಅಂತೀರಿ ನೋಡ್ರಿ. ಹೌದನ? ಆಯ್ಕೋಬೇಕು ಎರಡು ಬುಟ್ಟಿ ಮಾಡಿ ತಿಕ್ಕೊಂಬಂದು ಹ್ಞೂ ಅಂತಂದು ಹೋದಕ್ಕೆ ಮಕ್ಕ ತಿರ್ಕೊಂದು ಫ್ಯಾನ್ ಹಚ್ಕೊಂಡು ಕುತ್ಕೊಂಡ್ಲನ ಈಗ ಅಲ್ಲಿ ಹೊರಗೆ. ಏನು ಮಾಡ್ತೀರಿ ಹೇಳ್ರಿ? ಈ ಥರ ಅದ ರೀ ಮಕ್ಕಳು. ನಾನು ಎದಕ್ಕಿಟ್ಟೀಗ ನಾನು ಗಂಜಿ ಕುಡ್ದು ಡೇಟ್ ಅನ್ಕೋತೇನೆ ರೀ. ಇಡ್ತೀನಿ ಇದನ್ನು ಮತ್ತು ಅದಕ್ಕೆ ಏನ್ರಿ ಬೈತಾಡ್ರಿ. ORS ಕುಡಿದ್ರಿ. ಒಂದು ORS ಕುಡ್ದಿಲ್ಲ. ಗುಳಿಗೆ ತೊಗೊಂಡು ಮತ್ತು ಅಮ್ಮಗೊಂದು ORS ಕಟ್ ಕಸಿದ್ರಿ. ಚಹಾ ಬೇಡ ಅಂತಂದು ಜಳ ಒಂದೈದು ಮೊದಲ ಸುಲ್ತಾನ್ ಹೊಂಟಿದ್ದ ತೊಗೊಂಡು ಹೋಗ್ಬಿಡಪ್ಪ ORS ಅಂತಂದು. ಒಯ್ದನ ಇಲ್ಲ ಮತ್ತು ಅವನು. ಹ್ಞೂ ಚಲೋ ಆಯ್ತು ಬಿಡು. ಅದೊಂದು ಚಪಾತಿ ಎಣ್ಣೆ ಬಿಡ್ಬೇಕಮ್ಮ ಅವನ್ನ. ಹ್ಞೂ ಅಂದ್ರೆ ಕರ ಅನ್ನೋದು ಹೀರಿಕಾಯಿ. ಆಮೇಲೆ ಎಲ್ಲ ಹಾಕ್ಬೇಕಾಯ್ತು. ನಿಮ್ಮ ಮದ್ದ ಹಾಕಿಬಿಟ್ಟಿನಿ ಎಲ್ಲ ಅದು. ಹಾಂ ಉಪ್ಪು ಸ್ವಲ್ಪ ಹಾಕಿ ನೀನು. ಇಲ್ಲಮ್ಮ ಬಂದ್ರಿ. ಅರಿಪ ಎಲ್ಲ ಸಾಮಾನು ಅಷ್ಟು ತೊಳೆದಿಟ್ಟು ಬಂದವನ್ನ ಊಟ ಮಾಡಿದ್ರೆ. ಅಮ್ಮ ಅನ್ನ ಅಷ್ಟು ಉಂಡೇರಲ್ರಿ ನೀವು? ಸ್ವಲ್ಪ ಉಂಡ್ರಿ.
ಸಾಕ್ರಿ ಹಿಟ್ಟಿನ ಪಲ್ಯ ಚಲೋ ಆಗಿತ್ತು ಹಾಲನ್ನ ಉಂತಿಂದ್ರಿ ಅದೊಂದಿಷ್ಟು ಅನ್ನ ಇದನ್ನ ಹಾಕಿ ಉಣ್ಬೇಕಿಲ್ರಿ ಹಾಲಕ್ಕೆ ವಿಡಿಯೋ ನೋಡ್ಕೊಂತ ಇದನ್ನ ದರ ನೋಡ್ಕೊಂತ ಊಟ ಮಾಡ್ತಾರೆ ದರ ಚಂದ ರೀ ಇವು ಚಂದ ಅದಾವು ಹ್ಞೂ ಅವು ನೋಡಕತ್ನ ಹಂಗಮ್ಮ ಅವು ನೋಡ ಮನಸ್ಸು ಸಾಕವ್ರಿ ಅವು ಅರಿಪುಣ್ಣ ಮನಿನ ಹ್ಞೂ ಮತ್ತು ನನ್ನ ಮಕ್ಳ ಬಗ್ಗೆ ಹೇಳಿದೆ ನಾನೆಲ್ಲ ಸುಮ್ಮನೆ ತಮಾಷೆ ಮಾಡಿದೆಪ್ಪ ಅಂದ್ಲೈಕೆ ಸುಮ್ಮನೆ ತಮಾಷೆಗೆ ಹಾಕಿನ ಅಂದ ನಾನು ಹಳೇದೆಲ್ಲ ನಮ್ಮೂರಾಗಿಂದು ಅದೆಲ್ಲ ಸಣ್ಣರ ತೆಗೆದು ಎಲ್ಲ ಹೆಂಗಿರುತ್ತವ ಹೆಂಗಿಲ್ಲ ಅಂಥೇಳಿ ಅಂದೆಲ್ಲ ನಾನು ಆಕಿ ಜೋಡಿ ಮಾತಾಡ್ಕೊಂತ ಕೂತ್ಕೊಂಡೆ ರೀ ಹಿಂಗಿರ್ತಿದ್ವಿ ಹಂಗಿರ್ತಿದ್ವಿ ಅಂಥೇಳಿ ಅಂದೆಲ್ಲ ರೀ ನೀವು ಅಷ್ಟು ಜಗಳ ಮಾಡ್ತೀರಿ ಆಸಿಫನ್ ಜೋಡಿ ನಾವು ನಮ್ಮಿಬ್ಬರು ತಮ್ಮಗಳು ಕೂಡ ನಾನು ಒಟ್ಟ ಜಗಳ ಇಲ್ಲ ಏನಿಲ್ಲ ನೋಡ್ವಾ ಅಂತಂದೆಲ್ಲ ಹೇಳಿ ನನಗೊಂಥರ ಇದಾದಂಗೆ ಆತ್ರಿ ದುಃಖ ಬಂದಂಗೆ ಆಯ್ತು ಅದಕ್ಕೆ ಹೇಳುವ ಕೆಲಸ ಮಾಡ್ಯಾಣ ಕೆಲಸ ಇಲ್ಲ ಅಂದ್ರೆ ಹಂಗೆ ಹಿಂದಿನ ಮುಂದಿನ ತೊಗೊಂಡು ಕೂತ್ಕೊಂಡ್ಬಿಡ್ತಿ ಅಂತಂದು ಆಕಿ ಇದನ್ನು ಮಾಡೋಕತ್ಲ ರೀ ಮತ್ತು ಯಾರ ಮುಂದೆ ಹೇಳ್ಕೊಬ್ರಿ ಮಕ್ಳ ಮುಂದೆ ಹೇಳ್ಕೊಬೇಕಲ್ರಿ ಹಂಗಾಗಿ ಆಕಿ ಹಂಗೆ ಅಂದದ್ದು ಅಷ್ಟೇ ರೀಪ ಮತ್ತೇನಿಲ್ಲ ನನ್ನ ಮಕ್ಳು ಬಂಗಾರ ರೀ ಎರಡು ಏನೇನು ಮಾಡೋಕೆ ಹಚ್ಚಿಲ್ಲ ನೋಡ್ರಿ ಎಲ್ಲ ತಾವ ಮಾಡ್ತಾವ್ರಿ ಹೇಳಿದ್ನಲ್ರಿ ಮೊನ್ನೆ ಆದರೂ ನನಗೆ ತಗೊಂಡು ನೆನಪು ಬರೆಸ್ಕೊಡ್ಲಿಲ್ಲ ರೀ ಅವರು ಹಂಗೆ ಮಾಡಿದ್ರು ಬಿಡ್ರಿಪ್ಪ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.